ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮರಪ್ಪಹಳ್ಳಿ ಹಾಗೂ ಅಂಬಾಳೆ ಅಷ್ಟಗಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಅಧ್ಯಕ್ಷತೆಯ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ದಿನಾಂಕ 4/8/2025 ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿದ ಬರೆಯ ಪರವನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸುವುದಲ್ಲದೆ ಸಮುದಾಯಕ್ಕೆ ಸೇರಿದ ಇನ್ನೂ ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಕ್ಕೆ 1% ಮೀಸಲಾತಿ ನಿಗದಿಪಡಿಸಿರುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿಯ ಕುಟುಂಬಗಳನ್ನು ಸಮೀಕ್ಷೆ ನಡೆಸಿತು. ಪ್ರಸ್ತುತ 5 ಗುಂಪುಗಳಾಗಿ ವಿಂಗಡಿಸಿ ಅತಿ ಹಿಂದುಳಿದ ಗುಂಪಿಗೆ 1%, ಎಡಗೈ ಗುಂಪಿಗೆ 6%, ಬಲಗೈ ಗುಂಪಿಗೆ 5%, ಬಂಜಾರ, ಬೋವಿ, ಕೊರಮ, ಕೊರಚ, ಅಸ್ಪೃಶ್ಯರಲ್ಲದ ಜಾತಿಗಳಿಗೆ 4%, ಜಾತಿ ಅಲ್ಲದ ಗುಂಪುಗಳಿಗೆ ಅಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಗುಂಪುಗಳಿಗೆ 1% ಮೀಸಲಾತಿಯನ್ನು ನಿಗದಿಪಡಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿರುತ್ತದೆ. ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾವು ಸನ್ಮಾನ್ಯ ಸಿದ್ದಯ್ಯ IAS ನಿವೃತ್ತರವರ ಅಧ್ಯಕ್ಷತೆಯಲ್ಲಿ ಹಲವಾರು ಮನವಿಗಳನ್ನು ಸಲ್ಲಿಸಿ ಈ ಅಂಶಗಳ ಬಗ್ಗೆ ಕ್ರಮವಹಿಸಲು ಕೋರಲಾಗಿತ್ತು. ಆದರೂ ಏಕಪಕ್ಷೀಯವಾಗಿ ಒಂದು ಸಮುದಾಯವನ್ನು ಓಲೈಸಲು ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಈ ವರದಿಯನ್ನು ಅವೈಜ್ಞಾನಿಕವಾಗಿ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಡಾಕ್ಟರ್ ರಂಗನಾಥ್ ದೇವನೂರ. ಸುಮಾರು 1 ತಿಂಗಳ ಎಂಪಿರಿಕಲ್ ಡಾಟಾವನ್ನು ತೆಗೆದುಕೊಂಡು ಸರ್ವೆ ಮಾಡಿ ಇವತ್ತು ದೇಶದಲ್ಲಿ 2011ರಲ್ಲೇ ನಾವು 1,05,00,000 ಜನಸಂಖ್ಯೆ ಇತ್ತು. ಇವತ್ತು ಅದೇ ಜನಸಂಖ್ಯೆ ಇವತ್ತು ನಮಗೆ ಅವರ ವರದಿ ಪ್ರಕಾರ, ಸರ್ವೆ ಪ್ರಕಾರ ನಮಗೆ 1,40,00,000 ಜನಸಂಖ್ಯೆ ಆಗಬೇಕಾಗಿತ್ತು. ಅವ್ರು ಕೊಟ್ಟಿರ್ತಕ್ಕಂಥದ್ದು 1,05,00,000 ಜನಸಂಖ್ಯೆಗೆ ಅವರು ವರದಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಆದರೆ ಇನ್ನೂ 40 ಲಕ್ಷ ಜನರ ಸರ್ವೆಯನ್ನು ನೀವು ಯಾಕೆ ಮಾಡಲಿಲ್ಲ? ನ್ಯಾಯಮೂರ್ತಿಗಳೇ, ಅವಸರದಲ್ಲಿ ವರದಿಯನ್ನು ಮಾಡ್ತಕ್ಕಂಥದ್ದು ಏನು ಅವಶ್ಯಕತೆ ಇತ್ತು? ನೀವು ವಲಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳನ್ನು ನೀವು ಮಾದಿಗ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥಲ್ಲಿ ಅಥವಾ ಪರ್ಯ ಅಂತಕ್ಕಂಥ ಜಾತಿಯನ್ನು ಮತ್ತು ಛಲವಾದಿ ಅಂತಕ್ಕಂಥ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತಕ್ಕಂಥ ಜಾತಿಯನ್ನು ನೀವು ಪ್ರತ್ಯೇಕ 1% ಯಾಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅದ. ನೀವು ಸಾಮಾಜಿಕ ನ್ಯಾಯವನ್ನು ಬಯಸಿದ್ರಿ ಅಂತಂದರೆ, ನೀವು ಕರ್ನಾಟಕದಲ್ಲಿ ಜಾತಿಯನ್ನು ಬಯಸಿದ್ರಿ ಅಂತಂದರೆ ನೀವು ಈ ರೀತಿಯ ವರದಿಯನ್ನು ನೀವು ಸಲ್ಲಿಸ್ತಾ ಇರಲಿಲ್ಲ. ನೀವು ಯಾರ ಮುಲಾಜಿಗಾಗೋ ಅಥವಾ ಪಕ್ಷಪಾತವಾಗಿಯೋ ನೀವು ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮಗೆ ಅನುಮಾನ ಶುರುವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾಗಮೋಹನ್ ದಾಸ್ ಅವರನ್ನು ಹಿಡಿದು, ಇವತ್ತು ಮಂತ್ರಿಗಳನ್ನು ಹಿಡಿದು, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ವಲಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ MLA ಮತ್ತು ಮಂತ್ರಿಗಳನ್ನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಗುಲ್ಬರ್ಗ ಜಿಲ್ಲೆಯ ಮುಖಾಂತರ ನೀವೇನಾದರೂ 18ನೇ ತಾರೀಕು ವರದಿಯನ್ನು ಒಪ್ಪಿದರೆ, ವರದಿಯನ್ನು ನಾವು ವರದಿ ತಿರಸ್ಕಾರ ಮಾಡಿರಿ ಅಂತ ಹೇಳಕತ್ತಿಲ್ಲ, ವರದಿಯನ್ನು ಪರಿಷ್ಕರಣೆ ಮಾಡಿರಿ ಅಂತ ಹೇಳಕತ್ತಿಲ್ಲ. ನಾವು ಮಾದಿಯ ಜಾತಿ ವಿರೋಧಿಗಳಲ್ಲ ಅಂತಕ್ಕಂಥದ್ದು ವಲಯ ಜಾತಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಕರ್ನಾಟಕದಿಂದ ಹೇಳ್ತಾ ಇದ್ದೀವಿ. ನೀವು ಪರಿಷ್ಕರಣೆ ಮಾಡಿರಿ, ನೀವು ಉಪ ಸಮಿತಿಯನ್ನು ನೇಮಕ ಮಾಡಿರಿ. ನೀವು ಒಂದೇ ದಿನದಲ್ಲಿ ಪರಿಷ್ಕರಣೆ ಮಾಡಿದ್ರೆ ಪರವಾಗಿಲ್ಲ, ನೀವು ವರದಿಯನ್ನು ಜಾರಿಗೆ ತೊಗೊಂಡ್ರಿ. ಯಾವ ಜಾತಿಗೆ ಎಷ್ಟು ಬೇಕು ಆ ಮೀಸಲಾತಿಯನ್ನು ನೀವು ಫಿಕ್ಸ್ ಮಾಡಿರಿ ಅಂತಕ್ಕಂಥದ್ದು ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಿದ್ದೀವಿ. ಆ ಕಾರಣಕ್ಕಾಗಿ 16ನೇ ತಾರೀಕು ಉಪ ಸಮಿತಿ ನೇಮಕ ಮಾಡಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರದ ಮೇಲೆ ಇವತ್ತು ಗುಲ್ಬರ್ಗ ಜಿಲ್ಲೆಯ ಇಡೀ ಎಲ್ಲ ಪರಿಶಿಷ್ಟ ಜಾತಿಯ ಬಲಗೈ ಸಂಬಂಧಿತ ಜಾತಿಗಳು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರಿ, ಯಾಕೆ MLA ಎಲ್ಲರೂ ಮಾಡಕತ್ತಾರೆ? MLAಗಳು MP ಗಳಿಗೆ ಓದಲಕ್ಕೆ ಅವಕಾಶ ಕೊಟ್ಟರು. 4ನೇ ತಾರೀಕು ವರದಿಯನ್ನು ಸಬ್ಮಿಟ್ ಆಯಿತು. 4 ತಾರೀಕಿನಿಂದ 15ನೇ ತಾರೀಕುವರೆಗೆ ವರದಿಯನ್ನು ಸಂಪೂರ್ಣವಾಗಿ ಓದಿ ವಿಶೇಷ ಮಂತ್ರಿಮಂಡಲವನ್ನು 14ನೇ ತಾರೀಕು ಆಗ್ತಿರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾದ ಚರ್ಚೆ ಆಗ್ತದ. ನಮಗನ್ನಿಸ್ತದ ಅಲ್ಲಿ ಒಂದು ಉಪ ಸಮಿತಿ ನೇಮಕ ಮಾಡ್ತದ ಅಂತಕ್ಕಂಥದ್ದು. ಆ ಆಸೆ ಸರ್ಕಾರ ಈಡೇರಿಸಲಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.
ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 4ನೇ ತಾರೀಕಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಆ ವರದಿ ಸಂಪೂರ್ಣ ದೋಷಪೂರಿತ ಮತ್ತು ಲೋಪವಾಗಿದೆ. ಅದರಲ್ಲಿ ವಲಯ ಸಂಬಂಧಿತ ಜಾತಿಗಳನ್ನು ಅನೇಕ ಗುಂಪುಗಳಾಗಿ ವಿಂಗಡಿಸಿ ವಲಯರು ಬೇರೆ, ಚಲವಾದಿ ಬೇರೆ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಪೆರಿಯಾರ್ ಮತ್ತು ಚನ್ನದಾಸರು, ವಲಯದಾಸರು ಅಂತೇಳಿ ಅನೇಕ ಗುಂಪುಗಳಾಗಿ ವಿಂಗಡಿಸೋದ್ರ ಮೂಲಕ ನಮಗೆ ಬರಬೇಕಾದಂಥ ಪ್ರತಿಶತ ಕಡಿಮೆ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಸುಮಾರು 40 ಲಕ್ಷ ಜನ ವಲಯರು ಈ ರಾಜ್ಯದಲ್ಲಿದ್ದೀವಿ. ಬೇರೆಯವರು ಕೇವಲ 27 ಲಕ್ಷ, 10 ಲಕ್ಷ, 2 ಲಕ್ಷ, 4 ಲಕ್ಷ ಇರ್ತಕ್ಕಂಥವರಿಗೆ ತಾವು ಹೆಚ್ಚಿನ ಪ್ರತಿಶತ ನೀಡೋದ್ರ ಮೂಲಕ ಸುಮಾರು 40 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ವಲಯ ಜಾತಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಬೃಹತ್ ಪ್ರತಿಭಟನೆ ಮೂಲಕ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದ್ರಿಂದ ಈ ನಾಗಮೋಹನ್ ದಾಸ್ ವರದಿಯನ್ನು ಸಂಪೂರ್ಣವಾಗಿ ವಲಯ ಸಮುದಾಯ ತಿರಸ್ಕರಿಸ್ತದ. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ ಅದನ್ನು ಜಾರಿಗೊಳಿಸಬೇಕು ಒಳ ಮೀಸಲಾತಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಮತ್ತು ನಮ್ಮ ದಲಿತ, ನಮ್ಮ ಬಲಗೈ ಸಚಿವರು, ಶಾಸಕರು, ವಿರೋಧ ಪಕ್ಷದ ನಾಯಕರು ಯಾರೇ ಇರಲಿ ಎಲ್ಲರೂ ಒಗ್ಗಟ್ಟಾಗಿ ಇದರ ಪರವಾಗಿ ಧ್ವನಿ ಎತ್ತಬೇಕು. ಹಿಂದೆ ಇದ್ರೆ ಇಡೀ ರಾಜ್ಯದಲ್ಲಿ ನಿಮಗೆ ತಿರುಗಾಡಕ್ಕೆ ಬಿಡಲ್ಲ. ನಿಮಗೆ ಎಲ್ಲಂದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಘೇರಾವ್ ಹಾಕ್ತಕ್ಕಂಥ, ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಈ ಸಮಾಜ ಮಾಡ್ತದ ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತದೆ. ನಮ್ಮ ಸಮುದಾಯವನ್ನು ಅಂಕಿ ಸಂಖ್ಯೆಯಲ್ಲಿ ಕಡಿಮೆ ತೋರಿಸಿರ್ತಕ್ಕಂಥದ್ದು ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ನಾವು ಮತ್ತೆ ಹೇಳ್ತಿದ್ದೀವಿ, ನೀವು ವರದಿಯನ್ನು ಮರುಪರಿಶೀಲನೆಗೆ ಕೊಡಬೇಕು. ಮುಖ್ಯಮಂತ್ರಿಗಳು ನಾಳೆ ನಡೆತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಈ ವರದಿಯನ್ನು ಪರಿಗಣಿಸಬಾರ್ದು, ಮತ್ತೆ ಮರುಪರಿಶೀಲನೆಗೆ ತಾವು ಆದೇಶವನ್ನು ನೀಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ. ಪರಿಶೀಲನೆ ಮಾಡದೆ ಹೋದ್ರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಇಡೀ ಬಲಗಾಯ ಸಮುದಾಯ ರಾಜ್ಯದಂತ ಉಗ್ರವಾದ ಪ್ರತಿಭಟನೆ ಮಾಡೋದು ಮೂಲಕ ಅವರಿಗೆ ನಾವು ಗೌರವವನ್ನು ಹಾಕ್ತಕ್ಕಂಥ ಕೆಲಸ ಮುಂದಿನ ದಿನಗಳನ್ನು ಮಾಡಬೇಕಾಗ್ತದೆ ಅಂತೇಳಿ ನಾವು ಈ ಮೂಲಕ ಸಂದೇಶವನ್ನು ಕೊಡ್ತೇವೆ. ದಿನೇಶ್ ದೊಡ್ಡಮನೆ.